ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಸಿನಿಮಾ ನೋಡೋಕ್ಕೆ ತುಂಬಾ ಗ್ರ್ಯಾಂಡ್ ಇದೆ. ಆ್ಯಂಡ್ ರೀರಿಕಾರ್ಡಿಂಗ್, ಫೋಟೋಗ್ರಫಿ, ಟೆಕ್ನಿಕಲ್ ಟೀಮ್ ಅಂತೂ ಭಾಳ ಬ್ರಿಲಿಯಂಟ್ ಮಾಡಿದೆ. ಆ್ಯಂಡ್ ಇದರಲ್ಲಿ ಎಲ್ಲರ ಪರ್ಫಾರ್ಮೆನ್ಸು ಚೆನ್ನಾಗಿದೆ. ಅಂದರೆ ಒಬ್ಬರು ಇಬ್ಬರು ಅಂತಲ್ಲ, ವಶಿಷ್ಠ ಆಗಲಿ, JP ಸರ್ ಆಗಲಿ, ಆ ಮಗು ಆಗಲಿ, ಐ ಥಿಂಕ್ ಪ್ರತಿಯೊಬ್ಬರು ಚಿಕ್ಕ ಚಿಕ್ಕ ಪಾತ್ರನೂ, ಇವೊಂದು ನೀವು ನಾಣಿ, ಲಯೇಂದ್ರ, ಒಂದೊಂದು ಸಣ್ಣ ಪಾತ್ರಕ್ಕೂ ಐ ಥಿಂಕ್ ಅವ್ರು ಏನೋ ಮಾಡಬೇಕು ಅಂತ ನಮ್ಗೆ ಇದು ಪ್ರೀವಿಯಸ್ಸಾಗಿ ಹೇಳಿದ್ದೆ ನಾನು ಏನೋ ಮಾಡಬೇಕು ಈ ಸಿನಿಮಾಗೆ ಅನ್ನೋದೊಂದು ಐ ಥಿಂಕ್ ಕಾಣಿಸ್ತದೆ. ಎಮೋಷನ್ಸು ಐ ಥಿಂಕ್ ತುಂಬಾ ಚೆನ್ನಾಗಿ ಡೈರೆಕ್ಟ್ರ್ ಹೋಮ್ವರ್ಕ್ ಮಾಡಿದ್ದಾರೆ. ಭಾಳ ಖುಷಿ ಆಯ್ತು ನಾನು ನೋಡಿದ್ದಾನೆ. ಪಬ್ಲಿಕ್ಕು ಅಷ್ಟು ಚೆನ್ನಾಗಿ ಐ ಥಿಂಕ್ ದೇ ಆರ್ ರಿಯಾಕ್ಟಿಂಗ್ ವೆರಿ ವೆಲ್. ಅಂದರೆ ತುಂಬ ನಾನು ನೋಡಿದಾಗ ಆ ಡೈಲಾಗ್ಸ್ಗಳಿಗೆ, ಪ್ರತಿಯೊಂದು ಅಂಶಕ್ಕೂ ಸಾಂಗ್ಗಳಿಗೆ, ಯೂಶ್ವಲಾಗಿ ಸ್ಲೋ ಪೇಸ್ ಸಿನಿಮಾ ಸ್ಲೋ ಪೇಸ್ ಅಂತಾರೆ, ಬಟ್ ಇದರಲ್ಲಿ ದೇ ಆರ್ ಮೇಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಇದು ಸ್ಲೋ ಪೇಸ್ ಫಿಲ್ಮ್ ಅಂತ ಹೇಳಕ್ಕೆ ಇಟ್ ಗೋಸ್ ಲೈಕ್ ಮಿಷನ್ ಅಂತರ ಅವರು. ಐ ಥಿಂಕ್ ಲುಕ್ ಕೊಡಿದ್ರೆ ಆ್ಯಕ್ಟ್ ಮಾಡಿಸಿದ್ದಾರೆ ಅಷ್ಟೇ. ಐ ಥಿಂಕ್ ಪ್ರತಿಯೊಬ್ಬರು ಅಷ್ಟೇ. ಐ ಥಿಂಕ್ ನಾ ಎಂಜಾಯ್ಡ್ ವಿತ್ ಆಲ್ ದ ಕ್ಯಾರೆಕ್ಟರ್ಸ್. ಅಂದರೆ ನಾನು ಜಾಸ್ತಿ ಮೂವ್ ಮಾಡೋದು ಸರ್ ಜೊತೆ ಜಡ್ಜ್. ಐ ಥಿಂಕ್ ಲಾಸ್ಟ್ಲಿ ವಶಿಷ್ಠ, ದಟ್ ಕಿಡ್ ಮೀನಾಕ್ಷಿ, ದೆನ್ ಹೀರೋಯಿನ್ ಕೃತಿಕಾ ಅವರು, ಇಶಾ ಗೋಪಿಕರು, ಎಲ್ಲ ಆಲ್ಮೋಸ್ಟ್ ಎಲ್ಲ ಪಾತ್ರ ಜೊತೆಲೂ, ಬಟ್ ಎಲ್ಲರ ಜೊತೆಲೂ ಆ ಭಾವನೆಗಳು ಬೇರೆ ಥರ. ನಾಟ್ ಎಕ್ಸಾಕ್ಟ್ಲಿ ಹೀರೋಯಿನ್ ಅಂದ ತಕ್ಷಣ ರೊಮ್ಯಾನ್ಸ್ ಅಂತಲ್ಲ, ಅದು ಬೇರೆ ರೀತಿಯಾದ ಒಂದು ಅಭಿಮಾನ ಅಷ್ಟೇ. ಐ ಥಿಂಕ್ ಅವರೇ ಲಾಸ್ಟ್ ಇದು ಆ್ಯಕ್ಚುಲಾಗಿ ಸಿನಿಮಾ ಮಾಡೋದೇ ಜನಗಳಿಗೋಸ್ಕರ. ಸಮ್ಟೈಮ್ಸ್ ವಿ ಡೂ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡ್ತೀವಿ, ಒಂದೊಂದು ಸತಿ ಅದು ಒಪ್ಕೋತಾರೆ, ಒಂದೊಂದು ಸತಿ ಒಪ್ಕೊಳ್ಳಲ್ಲ. ಐ ಥಿಂಕ್ ಆಡಿಯನ್ಸ್ ಮೆಂಟಾಲಿಟಿ ಮೇಲೆ ಹೋಗುತ್ತೆ. ಬಟ್ ಇಲ್ಲಿವರೆಗೂ ಒಪ್ಕೊಂಡಿದ್ದಾರೆ ಅಂದರೆ ತುಂಬ ಥ್ಯಾಂಕ್ಸ್. ಇನ್ನೂ ಇದ್ರ ಮೇಲೆ ಆ್ಯಕ್ಚುಲಾಗಿ ಇವಾಗ ಏನು ಅಭಿಮಾನಿಗಳು ನೋಡ್ತಾರೆ, ನೆಕ್ಸ್ಟ್ ಬೇರೆ ಕ್ರೌಡ್ ಏನು ಬರ್ತಾರೋ ಅವ್ರಿಗೂ ಅದೇ ಥರ ಇಷ್ಟ ಆದರೆ ನಮಗೆ ಐ ಥಿಂಕ್ ವಿ ಹ್ಯಾವ್ ಒನ್ ಅಂತಾರೆ. ಅದು ಇನ್ನೂ ಹೇಳಿಲ್ಲ, ಇವಾಗ ನೀವು ಇಲ್ಲೇ ಬಂದ್ಬಿಟ್ಟು. ಐ ಥಿಂಕ್ ಎಮೋಷ್ನಲ್ ಸೀನ್ಸ್ ಯಾವಾಗಲೂ ಎಮೋಷ್ನಲ್ ಸೀನ್ಸ್ ತುಂಬಾ ವ್ಯಾಲ್ಯೂಸ್ ಇದೆ ನಮ್ಮ ಲೈಫ್ಲಿ. ಎಮೋಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಜೀವನದಲ್ಲಿ ನಮ್ಮ ಫ್ಯಾಮಿಲಿಲೂ ಇರುತ್ತೆ ಎಮೋಷನ್ಸು. ಸೊ ಎಮೋಷನ್ ಫ್ರೆಂಡ್ಸ್ ಜೊತೆಲಿ ಇರುತ್ತೆ, ಪ್ರತಿಯೊಬ್ಬರ ಜೊತೆ ಎಮೋಷನ್ಸ್ ಇರುತ್ತೆ. ಸೊ ಎಮೋಷನ್ಸ್ ವಿಲ್ ಆಲ್ವೇಸ್ ಪೇ. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡ್ತೀವಿ, ಅದೇನು ವಿಷಯ. ಬಟ್ ಇದರಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ರವಿ ವರ್ಮಾ ಅಂತೂ ಒಂದು ಆ್ಯಕ್ಷನ್ ಐ ಥಿಂಕ್ ಹಿ ಹ್ಯಾಸ್ ಡನ್ ಇಟ್ ವೆರಿ ವೆಲ್. ಸ್ವಲ್ಪ ಈ ಒರಿಜಿನಲ್ಗಿಂತ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಒಂದು 30-35% ದೇ ಹ್ಯಾವ್ ಚೇಂಜ್. ಸ್ಕ್ರೀನ್ ಪ್ಲೇಯಲ್ಲಿ ಬೇರೆ ಥರ ಒಂದು ರೂಪ ತಂದಿದ್ದಾರೆ. ಅಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ಆಯ್ತು, ಎಲ್ಲ ಕ್ಯಾರೆಕ್ಟರ್ ಕಿತ್ತಾಕಿ ಐ ಥಿಂಕ್ ದಿಸ್ ಗರ್ಲ್ ವಿಲ್ ಬಿ ಬೆಟರ್ ಟು ಆನ್ಸರ್. ಯಾಕೆ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಬಿಕಾಸ್ ಶೀ ಈಸ್ ವರ್ಕ್ ಇನ್ ಮಲಯಾಳಂ ಆಲ್ಸೋ ಆ್ಯಂಡ್ ಸೀನ್ ದ ಮಲಯಾಳಂ ಫಿಲ್ಮ್, ಈವನ್ ಐ ಹ್ಯಾವ್ ಸೀನ್. ಸೊ ಐ ಥಿಂಕ್ ಶೀಲ್ ಬಿ ಎ ಬೆಟರ್ ಆನ್ಸರ್ ಫಾರ್ ದಟ್. ಆ್ಯಂಡ್ JP ಸರ್ ನೋಡಿದ್ದಾರೆ. ಒಪ್ಪಮಿ ಅವ್ರು ಸೀನ್ ಸರ್, ಯಾ ಐ ಥಿಂಕ್ ಹೀಲ್ ಬಿ ನಾನು ನೋಡಿ ಐ ಥಿಂಕ್ ಸೀಕ್ವೆನ್ಸ್ ವೈಸು, ಆಮೇಲೆ ಸ್ವಲ್ಪ ನ್ಯಾಚುರಲಿ ಏನೊಂದು ಲಾಜಿಕ್ ಮಿಸ್ ಆಗಿತ್ತೋ ಅದನ್ನು ಕರೆಕ್ಟ್ ನೋಡಿದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್. ಎಲ್ಲರೂ ಇಷ್ಟ ಅಪ್ರಿಷಿಯೇಟ್ ಮಾಡ್ತೀನಿ. ಬಂದಾಗಿ ನೀವೇ ನಿಮ್ಮವರು 2-3 ಜನ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ನಮಗೆ ಖುಷಿ ಆಯಿತು. ಐ ಥಿಂಕ್ ಇಟ್ಸ್ ರೇರ್ ಟು ಫೈಂಡ್ ಔಟ್. ಆಮೇಲೆ ಬೆಳಗ್ಗೆ ಯಾರೋ ಒಬ್ರು ಮೆಸೇಜ್ ಮಾಡಿದರು, ತುಂಬಾ ಅದ್ಭುತವಾಗಿದೆ ಸಿನಿಮಾ ಅಂತ. ಐ ಥಿಂಕ್ ಐ ವಾಸ್ ಕ್ವೈಟ್ ಹ್ಯಾಪಿ ಅಬೌಟ್ ದಟ್. ಐ ಥಿಂಕ್ ಅವ್ರದ್ದೇ ನಮ್ಮ ಮೋಟಿವೇಶನ್ ಅಷ್ಟೇ. ಐ ಥಿಂಕ್ ಲೈಫಲ್ಲಿ ನಾವು ಬದುಕ್ಬೋದು ಅನ್ನೋದೊಂದು ಅವರು ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರಲ್ಲ. ಐ ಥಿಂಕ್ ದಟ್ ಬಿಕಾಸ್ ಎಲ್ಲೋ ಕ್ರಿಕೆಟ್ ಆಡ್ತಾರೆ, ಬ್ಲೈಂಡ್ ಕ್ರಿಕೆಟ್ ಆಡ್ತಾರೆ, ಬಿಕಾಸ್ ಇಟ್ ಬಿಕಮ್ ವೆರಿ ಫಾರ್ವರ್ಡ್. ಸೊ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಇರ್ಬೇಕಾದ್ರೆ ಅವ್ರು ಯಾವುದ್ರಲ್ಲಿ ವೀಕ್ನೆಸ್ ಅಲ್ಲ. ಇದರಲ್ಲಿ ನಾವು ಏನೇ ತಗೊಂಡ್ರು ಅದಕ್ಕೆ ಹೇಳೋದು ಐ ಆಮ್ ಬ್ಲೈಂಡ್ ಬಟ್ ನಾಟ್ ವೀಕ್ ಅಂತ. ಸೊ ದೇ ಆರ್ ನಾಟ್ ವೀಕ್, ಮೈಂಡ್ಲಿ ವೀಕ್ ಇಲ್ಲ ಅವರು. ಐ ಥಿಂಕ್ ಇಟ್ಸ್ ಬೇಸಿಕಲಿ ಹ್ಯಾಟ್ಸ್ ಆಫ್ ಟು ದೋಸ್ ಪೀಪಲ್. ಬಟ್ ಅವ್ರ ಭಾವನೆಗಳನ್ನ ಹೆಂಗೆ ತೋರಿಸ್ಕೊತಾರೆ ಅನ್ನೋದಿದೆಯಲ್ಲ, ಅದು ನೋಡಿದ್ರೆ ನಮಗೆ ನಾವು ಆ್ಯಕ್ಟ್ ಮಾಡ್ಬೇಕು, ನಮ್ಗೆ ಗೊತ್ತಾಗುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು. ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ. ಐ ಥಿಂಕ್ ಬೇಸಿಕಲಿ ಆ ಥರ ಕ್ಯಾರೆಕ್ಟರ್ಸ್ ಬರೋದು. ಆ್ಯಂಡ್ ಶೀ ಈಸ್ ಅ ವೆರಿ ಗುಡ್ ಆ್ಯಕ್ಟ್ರೆಸ್, ತುಂಬ ಅದ್ಭುತವಾದ ನಟಿ. ನಾನು ಆ್ಯಕ್ಚುಲಿ ಲ್ಯಾಂಗ್ವೇಜ್ ಗೊತ್ತಿಲ್ಲದೇ ಅಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡು ಮಾಡೋದಿದೆಯಲ್ಲ, ಐ ಥಿಂಕ್ ಶೀ ಈಸ್ ಅಮೇಝಿಂಗ್ ಅಂತ ಹೇಳಿದೆ. ಐ ವಾಸ್ ಫಸ್ಟ್ ಟೈಮ್ ಬಂದಾಗಲೇ ಐ ವಾಸ್ ಸೋ ತುಂಬ ಅಡ್ಮೈರ್ ಮಾಡಿದೆ. ದ ವೇ ಶಿ ಪರ್ಫಾರ್ಮೆನ್ಸ್ ಆ್ಯಂಡ್ ದ ವೇ ಶಿ ಗೆಟ್ಸ್ ಇನ್ವಾಲ್ವ್ಡ್. ಅಫ್ಕೋರ್ಸ್ JP ಸರ್ ಫಸ್ಟ್ ಟೈಮ್ ಅವ್ರು ಕನ್ನಡಕ್ಕೆ ಬರ್ತಾ ಇರೋದು. ಐ ಥಿಂಕ್ ಅವರು ತಮಿಳ್ ಫಿಲ್ಮ್ಸ್ ನೋಡಿದ್ದೀನಿ, ಬಟ್ ಈ ಸಿನಿಮಾದಲ್ಲಿ ಅವ್ರ ಸಟ್ಲಿಟಿ, ಅವ್ರಿಗೂ ಅಷ್ಟೇ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಬಟ್ ಕಲ್ತ್ಕೊಂಡು ಆ ಎಮೋಷನ್ ತರೋದಿದೆಯಲ್ಲ,
ಯೂಶ್ವಲ್ ಕ್ಯಾರೆಕ್ಟರ್ ಥರ ಇರಲ್ಲ. ಯೂಶ್ವಲಾಗಿ ಒಂದು ಜಡ್ಜ್ ಅಂದ ತಕ್ಷಣ ನಾವು ಯಾರನ್ನೇ ಇಲ್ಲ ಹಾಕೊಂಡ್ರೂ ಒಂದು ಒಂದು ಸಿಮಿಲಾರಿಟಿ ಕಾಣುತ್ತೆ ಇವ್ರು ಹಿಂಗೆ ಮಾಡ್ತಾರೆ ಅಂತ. ಬಟ್ ಇವ್ರು ಇದರಲ್ಲಿ ಗೆಸ್ಸೇ ಮಾಡೋಕ್ಕಲ್ಲ, ಬಿಕಾಸ್ ಯು ವಾಸ್ ಸೋ ಸೈಲೆಂಟ್. ಕ್ಯಾರೆಕ್ಟ್ಲಿ ಸೈಲೆನ್ಸ್ ಜೊತೆಲಿ ಆ ಎಮೋಷನ್ಸ್ ತಂದಿದ್ದಾರೆ. ಐ ಥಿಂಕ್ ಅಗೇನ್ ಒನ್ ಮೋರ್. ಆ್ಯಂಡ್ ವಶಿಷ್ಠ ಥರ್ಡ್ ಫಿಲಮ್ ಜೊತೆಲಿ ಪ್ರತಿಯೊಂದು ಫಿಲ್ಮಲ್ಲೂ ಬೇರೆ ಬೇರೆ. ಇದರಲ್ಲಂತೂ ಐ ಥಿಂಕ್ ಔಟ್ ಆಫ್ ದಿಸ್ 3 ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್. ಎಸ್, ಪರ್ಫಾರ್ಮ್ ಸೋ ವೆಲ್. ಇಂಟೆನ್ಸಿಟಿ ಇದೆ, ವಾಯ್ಸ್ ಇರ್ಬೋದು. ಆಮೇಲೆ ಲಾಸ್ಟ್ಲಿ ಆ ಒಂದು ಎಮೋಷನ್ ಇದೆಯಲ್ಲ ಅಷ್ಟನ್ನು ಅಲ್ಲಿ ಮರೆಸ್ತಾರೆ. ಐ ಥಿಂಕ್ ಇಟ್ ಇಸ್ ಟೋಟ್ಲಿ ವೆರಿ ಗುಡ್. ಇಲ್ಲ, ಅದು ಯಾವಾಗಲೂ ಅಷ್ಟೇ. ಏನೇನೋ ಬೈಗಳಿಗೆ ಬಂದರೆ ಅವರು ಇಷ್ಟ ಆಗಲ್ಲ. ಬಟ್ ಯಾವಾಗಲೂ ಅಷ್ಟೇ ನಾವು ಬೈದರೆ ಇಷ್ಟ ಆಗುತ್ತೆ. ಅದು ತಪ್ಪಲ್ವಾ? ಯಾವ ಮನುಷ್ಯನೂ ಬೈಬಾರ್ದು. ಬಟ್ ಸಿನಿಮಾ ಅಂತ ಬಂದಾಗ ಆ ಟೈಮ್ನಲ್ಲಿ ಆ ಒಂದು ಒಡಿಯೂಸೆ ಆ ಪ್ರೆಸೆನ್ಸ್ ಆಫ್ ಮೈಂಡ್ಲಿ ಎಲ್ರಿಗೂ ನಮಗೆ ಕೋಪ ಬರುತ್ತೆ. ನಾವು ಜನರಲ್ಲ ಬೈತೀವಿ, ಅದು ಬೈಬೋದ? ನಾವು ಬೈಬಾರ್ದಲ್ವಾ? ಯಾರೇ ಆದರೂ ಬೈಯೋಕ್ಕಾಗಲ್ಲ. ಬಟ್ ಸಿನಿಮಾ ಅಂತ ಬಂದಾಗ ಒಂದು ಸಿನಿಮ್ಯಾಟಿಕ್ ಒಂದು ಫ್ರೀಡಮ್ ಕೊಡಬೇಕು. ಅವಾಗಲೇ ಆ ಪಾತ್ರಗಳು ಇಂಪಾರ್ಟೆಂಟ್ ಆಗುತ್ತೆ. ಜನ ಬಂದು ತಿರ್ತಿರ್ಗ ನೋಡ್ತಾರೆ, ಏನು ಹಂಗಂದ್ರೂ ಶಿವಣ್ಣನಿಗೆ ಅದು ನೋಡಬೇಕಂತ ಬರ್ತಾರೆ. ಸೊ ದಟ್ ಒನ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಒಂದೊಂದು ಕ್ಯಾರೆಕ್ಟ್ರಿಗೆ ನಾವು ವಿ ಹ್ಯಾವ್ ಟು ಕಾಂಪ್ಲಿಮೆಂಟ್ ಈಚ್ ಅದರ್. ಅವೆಲ್ಲ ಚೆನ್ನಾಗಿರುತ್ತೆ. ನಾ ಬೈದಾಗ ಬಿಸಿಲು ಹೊಡಿತಾರೆ, ಅವ್ರು ಬೈದಾಗ ಯಾಕೆ ಬೈಬೇಕು? ಅದೇ ನಾ ಕೇಳಿದೆ ಅಷ್ಟೇ. ನಥಿಂಗ್ ಎಲ್ಸ್. ಬಟ್ ಅದು ಪ್ರೀತಿ ಅಷ್ಟೇ. ಬಟ್ ಅದನ್ನು ನಾವು ಪ್ರೀತಿ ತಗೋಬೋದು. ಆ ಪ್ರೀತಿನ ದಯವಿಟ್ಟು ಸಿನಿಮಾ ನೋಡೋದ್ರಲ್ಲಿ ಕಿಲ್ ಮಾಡಬೇಡಿ ಅಷ್ಟೇ ಅಂತ ಹೇಳ್ತೀನಿ. ಐ ಥಿಂಕ್ ಎಲ್ಲದಕ್ಕೂ ಒಂದೊಂದು ಇದೆ. ಐ ಪಿ ಎಲ್ ಪೊಲಿಟಿಕಲ್ ಸಿನಿಮಾ ನೋಡೇ ನೋಡ್ತಾರೆ. ಐ ಥಿಂಕ್ ಅದೊಂದು ರೀಸನ್ ಹೇಳೋಕ್ಕಲ್ಲ. ಏನು ಸ್ವಲ್ಪ ಕಮ್ಮಿ ಆಗ್ಬೋದು, ಇಟ್ಸ್ ಓಕೆ. ಬಟ್ ಪೊಲಿಟಿಕ್ಸ್ ಅಂದರೆ ಟೋಟ್ಲಿ ಇಟ್ಸ್ ಡಿಫ್ರೆಂಟ್. ಅದು ಡಿಫ್ರೆಂಟ್ ಗೇಮು, ಫಿಲಮ್ ಇಸ್ ಡಿಫ್ರೆಂಟ್ ಗೇಮ್, ಆ್ಯಂಡ್ IPL ಇಸ್ ಡಿಫ್ರೆಂಟ್. ಇಲ್ಲ, ಅದು ಅವರವರೇ ಪ್ಲ್ಯಾನ್ ಮಾಡ್ಕೋತಾರೆ. ಒಂದೊಂದು ಫಿಲ್ಮ್ಗೆ ಒಂದೊಂದು ಥರ ಅವ್ರು ಪ್ಲ್ಯಾನ್ ಮಾಡ್ಕೋತಾರೆ. ಐ ಥಿಂಕ್ ಈ ಸಿನಿಮಾಗೆ ಸಿಂಬಾಲಿಕ್ ಆಗಿ ಮಾಡಿರೋದು ತುಂಬ ಖುಷಿ ಆಯಿತು.